ಯಾರೂ ಇಲ್ಲ. ಎಲ್ಲ ಆಸೆ ಅಪೇಕ್ಷೆಯಿಂದ ಜೀವನ ನಡೆಸ್ತಾ ಇದ್ದಾರೆ ಈ ಒಂದು ಕಲಿಯುಗದಲ್ಲಿ. ಈ ಅಪೇಕ್ಷೆ ಇಲ್ಲದೇ ಒಂದು ಸಾಧ್ಯತೆ ಇದೆ. ನಾವು ಸುಮಾರು ಒಂದು 20-25 ದಿವಸದ ಪತ್ರಿಕೆಗಳು ಇಡೀ ರಾತ್ರಿ ನಾವು ಅರ್ಕಲ್ಗೂಡು ನಮ್ಮ ಗುರುಗಳಿಗೆ ಪತ್ರಿಕೆ ಕೊಟ್ಟು, ಮತ್ತು ಅದೇ ರೀತಿಯಲ್ಲಿ ರಾತ್ರಿ 9 ಗಂಟೆಗೆ ನಾವು ಪಟ್ವಾಡಿ ಗುರುಗಳಿಗೆ ಕೊಟ್ಬಿಟ್ಟು, ತದನಂತರ ಬೆಳಗ್ಗೆ ನಮ್ಮ ಬಸ್ ಮೀಟ್ ಇರ್ತದೆ ಅಂತೇಳಿ ರಾತ್ರಿ 10 ಗಂಟೆಗೆ ಬಿಟ್ಟು ತಿರ್ಗಿ 6 ಗಂಟೆಗೆ ಬಂದು ಸ್ನಾನ ಮಾಡ್ಕೊಂಡು ನಾವೆಲ್ಲ ಕೂಡ ಬಂದು ಏನು ಇಲ್ಲದೆ ನನಗೆ ಇಷ್ಟನ್ನು 4 ಜನ ಗೊತ್ತಾಗಲಿ ಅಂತ ನಮ್ಮ ಅಪೇಕ್ಷೆ ಏನಿಲ್ಲ. ದಯವಿಟ್ಟು ಎಲ್ಲರಿಗೂ ಒಂದು ಸಹಕರಿಸಿ 100 ಜನ ಒಳ್ಳೆಯದಾಗಬೇಕು ಅಂತೇಳಿ ತಮ್ಮಲ್ಲಿ ಕಳೆಕಳಿಯ ಪ್ರಾರ್ಥನೆ. ಆನೇಕಲ್ ತಾಲೂಕು ಅರ್ಧವೇಲಿ ಹೋಬಳಿಯ ಅರ್ಜಿನಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 15ನೇ ವಾರ್ಷಿಕೋತ್ಸವ ಈ ಸರಿ ಇಡೀ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಮುಂದೆನೂ ಕೂಡ ಇನ್ನು ಅಭಿವೃದ್ಧಿ ಆಗ್ತಾ ಇದೆ. ಆ ತಾಯಿಯ ಒಂದು ಜಾತ್ರೆಗೆ ಇಡೀ ಕರ್ನಾಟಕ ಜನತೆ ಬಂದು ಎಲ್ಲರೂ ಕೂಡ ಅಮ್ಮನ ಆಶೀರ್ವಾದ ಪಡ್ಕೋಬೇಕಾಗ್ತದೆ. ಮತ್ತು 28ನೇ ತಾರೀಕು 2ನೇ ತಿಂಗಳು 2026ರಂದು ಹೋಮ ಹವನಗಳನ್ನು ನಮ್ಮ ಪವಿತ್ರ ನೇತೃತ್ವದಲ್ಲಿ ನೆರವೇರಿತು. ಮತ್ತು ಮಾನ್ಯ ದಿನ ಚಿಂಡಿಕಾಯಾಗ ನಡೆಯಲಿದ್ದು ಅಮ್ಮನವರಿಗೆ. ಮತ್ತು ನಮ್ಮ ಸಾನ್ನಿಧ್ಯವನ್ನು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವಸುಜ್ಞಾನ ಸ್ವಾಮೀಜಿಗಳು ಮತ್ತು ಜಗದ್ಗುರು ಅನಂತ ವಿಭೂಷ ಕಾಳಹಸ್ತಿ ಸ್ವಾಮೀಜಿಗಳು, ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟ್ಪಾಡಿಯಿಂದ, ಮತ್ತು ಶ್ರೀ ಶ್ರೀ ವಿದ್ಯಾಲಾನಂದ ನಾಥ ಮಹಾಸ್ವಾಮಿಗಳು ಒಕ್ಕಲಿಗರ ಮಹಾಸಂಸ್ಥಾನ ಮಠದಿಂದ ಬೆಂಗಳೂರಿಂದ, ಮತ್ತು ಪರಮ ಪೂಜ್ಯ ಸದ್ಗುರು ಕಾಳಹಸ್ತಿಯಿಂದ ಮಹಾಸ್ವಾಮಿಗಳು ಅವರು ಕೂಡ ವಿಶ್ವಕರ್ಮ ಏಕದಂಡಿಗೆ ಮಠ ಶಾಪುರ, ಮತ್ತು ಹಾಗೆಯೇ ಪರಮ ಪೂಜ್ಯ ಶ್ರೀ ಪ್ರವೀಣಪ್ಪ ಎಚ್ಚರ ಮಹಾಸ್ವಾಮಿಗಳು ಜೋಯಿಮಠ ಶಿರೋಳ ಗ್ರಾಮದಿಂದ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ವಿದ್ಯಾಪೀಠದಿಂದ ವಿದ್ವಾನ್ ಶ್ರೀ ಶ್ರೀಕಂಠ ಮಹಾಚಾರ್ಯರು ಬರ್ತಾ ಇದ್ದಾರೆ, ಚಿಂತಕರು, ಮತ್ತು ಶ್ರೀ ಗುರುಜಿ ಉಮೇಶಾಚಾರ್ಯರು ಬರ್ತಾ ಇದ್ದಾರೆ. ಮತ್ತು ಇಸ್ಕಾನ್ ಒಂದು ಇದರಿಂದ ಗೋಪಾಲ್ ದಾಸ್ ಅವರು, ವೇಣುಮಾಧವ ಸ್ವಾಮೀಜಿಗಳು, ನಮ್ಮ ಶಿರೋಳು ಬರತಕ್ಕಂಥ ಶ್ರೀ ರಾಮಯ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು ಅತಿಥಿಗಳು ಕೂಡ ಶಿವಣ್ಣನವರು, ಎ ನಾರಾಯಣ ಸ್ವಾಮಿಗಳು, ಮತ್ತು ಛಲವಾದಿ ವಿರೋಧ ಪಕ್ಷ ನಾಯಕರು ನಾರಾಯಣ ಸ್ವಾಮಿಗಳು, ಡಿ ಸಿ ತಮ್ಮಣ್ಣನವರು, ಆರ್ ಕೆ ರಮೇಶ್ ಅವರು, ಮತ್ತು ನಿವೃತ್ತಿ ಚುನಾವಣೆ ಆಯುಕ್ತರು ಶ್ರೀನಿವಾಸಾಚಾರ್ಯ ಅವರು, ಪ್ರಧಾನ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ನಿವೃತ್ತ ಪ್ರಭಾಕರ್ ಅವರು, ಸನ್ಮಾನ್ಯ ಶ್ರೀ ಸುಜ್ಞಾನ ಮೂರ್ತಿ ವಿಶ್ವಕರ್ಮ ನಿಗಮ ಮಂಡಲ ಅಧ್ಯಕ್ಷರು ಕೂಡ, ಹಾಗೆಯೇ ನಮ್ಮ ತಾಲೂಕಿನ ಸನ್ಮಾನ್ಯ ಶ್ರೀ ಅಶೋಕರವರು ಬರ್ತಾ ಇದ್ದಾರೆ. ಇವರೆಲ್ಲ ಬಂದು ಆ ತಾಯಿಯ ಬಗ್ಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದು ಅಮ್ಮನ ಅವರ ಆಶೀರ್ವಾದ ಪಡ್ಕೋಬೇಕಾಗ್ತದೆ. ಹಾಗೆಯೇ ಬೆಳಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೆಳಗ್ಗೆ ಸ್ವಾಮೀಜಿಗಳ ಪಾದಪೂಜೆ ಇರ್ತದೆ. ಹಾಗೆ ಪಾದಪೂಜೆ ನಂತರ ಮಹಾಪೂಜೆ ಎಲ್ಲ ಉತ್ಸವ ನಡೆದು, ಉತ್ಸವದ ನಂತರ ಕೋಲಾಟ ಇರ್ಬೋದು ಅಥವಾ ಸಾಯಂಕಾಲ ಭರತನಾಟ್ಯ ಇರ್ಬೋದು, ಮತ್ತು ರೇಣುಕಾ ದೇವಿಯ ನೃತ್ಯ ನಾಟಕ ಸಾಯಂಕಾಲ